ಶ್ರೀರಾಮಚಂದ್ರ ಕುಡುಕ ಅವ್ನು ರಂಡಬೈ ಮಾಡ್ತಾನ, ಅವ್ನು ಸುಮಾರ್ದಾನ, ಕೃಷ್ಣ ಹರಾಮ್ ಕೊರ್ದಾನ ಮಾತಾಡಿದವ್ರಿಗೆ ಏನು ಎಕ್ಷನ್ ತಗೊಂಡ್ರಿ ಇವ್ರು. ಈ ಮುಸ್ಲಿಮರ ರಕ್ಷಣೆ ಮಾಡಿದ ಶಿವಾಜಿ ಅವ್ರು ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಒಗಿತಾರೆ ಅಂದ್ರೆ ಯಾವ ಮಟ್ಟಕ್ಕೆ ದೇಶದ್ರೋಹಿಗಳು ಈ ದೇಶದಲ್ಲಿ ಇದಾರ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಇದೇ ತಿಂಗಳ 28ನೇ ತಾರೀಕು ದಿವಸ ಕನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅವರ ಬಾಗಲಕೋಟೆ ಜಿಲ್ಲಾ ಪ್ರವೇಶ ಕಾರ್ಯಕ್ರಮವನ್ನ ಬನಟ್ಟಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಅಂದ್ರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಪೂಜ್ಯರನ್ನ ಜಿಲ್ಲಾ ಬ್ಯಾನ್ ಮಾಡಿದ್ದು ಬಹಳ ಅಕ್ಷಮ್ಯ ಅಪರಾಧ. ಕೊನೆಗೆ ಕೋರ್ಟ್ ಅವರಿಗೆ ಮುಕ್ತಿ ಆದ ನಂತರ ಅವ್ರಿಗೆ ಗೌರವಯುತವಾಗಿ ಎಲ್ಲಿ ಅಪಮಾನ ಆಗಿದೆ ಅಲ್ಲಿ ಸನ್ಮಾನ ಮಾಡಬೇಕನ್ನೋ ಒಂದು ಸದುದ್ದೇಶದಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮಠದ ಭಕ್ತಾದಿಗಳಿಗೂ, ಸ್ವಾಮೀಜಿಗಳ ಭಕ್ತಾದಿಗಳು, ಸನಾತನ ಧರ್ಮದ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಬನಟ್ಟಿ ನಗರದ ಒಂದು SRA ಮೈದಾನದಲ್ಲಿ ಅವ್ರನ್ನ ಪುರಪ್ರವೇಶ ಕಾರ್ಯಕ್ರಮವನ್ನ ಮೆರವಣಿಗೆ ಮುಖಾಂತರ, ಕುಂಭಮೇಳಗಳ ಮುಖಾಂತರ ಅವ್ರನ್ನ ಸ್ವಾಗತ ಮಾಡ್ಕೊಂತ ಕಾರ್ಯಕ್ರಮ ಅದ. ಏನ್ರಿ ಜಿಲ್ಲಾಡಳಿತ ನಿಷೇಧ ಮಾಡಿದ್ದ ಅಕ್ಷಮ್ಯ ಅಪರಾಧ ಅಂದ್ರೆ ಸ್ವಾಮಿಗಳನ್ನ ನಿಷೇಧ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಸುಪ್ರೀಂ ಕೋರ್ಟ್ ಹೇಳ್ರಿ, ಸುಪ್ರೀಂ ಕೋರ್ಟ್ ಆಗ ಪೂಜ್ಯರು ಮಾತಾಡಿದ ನಂತರ ಎಷ್ಟು ಮಂದಿ ಸ್ವಾಮಿಗಳು ಮಾತಾಡಿಲ್ಲ. ಯಾವ ಸಾಹಿತಿಗಳು ಶ್ರೀರಾಮಚಂದ್ರ ಕುಡುಕ ಅವ್ನು ರಂಡಬೈ ಮಾಡ್ತಾನ, ಅವ್ನು ಸುಮಾರ್ದಾನ, ಕೃಷ್ಣ ಹರಾಮ್ ಕೊರ್ದಾನ ಮಾತಾಡಿದವ್ರಿಗೆ ಏನು ಎಕ್ಷನ್ ತಗೊಂಡ್ರಿ ಇವ್ರು. ಅಲ್ಲ ರೀ ಇವರು ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡಿಲ್ಗೆ ಅವ್ರು ನೋಡ್ರಿ ಮನವರಿಕೆ ಮಾಡುದು ತಪ್ಪೇ ಅದ ಅಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. ಆಮೇಲೆ ಹೈಕೋರ್ಟ್ ಈ ಕ್ಲಿಯರ್ ಮಾಡ್ಯದಲ್ಲ ಮತ್ತ ಅಲ್ಲ ಆಗ್ಲಿಲ್ಲ ಕ್ಲಿಯರ್ ಮಾಡಿದೆ ಅವ್ರಿಗೆ. ಮತ್ತ ಅವರು ನಮ್ಮ ಜಿಲ್ಲೆಯ ಭಾಷೆಯನ್ನ ಬಳಸ್ಯಾರ. ಮತ್ತ ಸ್ವಾಮಿಗಳಿಗೆ ಯಾರು ಹೇಳ್ಬೇಕ್ರಿ? ಸ್ವಾಮೀಜಿಗಳಿಗೆ ಯಾರು ಹೇಳ್ಬೇಕ್ರಿ? ಅವರೇ ಹೇಳ್ಬೇಕಲ್ಲ. ಅವ್ರು ಹಿರಿಯರ್ದಾರ, ಸೀನಿಯಾರಿಟಿ ಮುಖಾಂತರ ಹೇಳ್ಯಾರ. ಏನಿಲ್ರಿ, ಈಗ ನಮ್ಮ ಲಕ್ಷ್ಮಿ, ನಮ್ಮ ದೇವಸ್ಥಾನಗಳ ಜುಲಿ ಲಕ್ಷ್ಮಿ ಅನ್ನ ಅವ್ರಿಗೆ ಯಾರ ಪಾರ್ವತಿ ಮೇಯಾಗಿ ಎಷ್ಟು ಮಣ್ಣಿತ್ತು, ಆ ಮಣ್ಣಿದ್ದ ಗಣಪತಿ ಹಂಗ ಹುಟ್ಟಿದ, ಇವ್ರಿಗೆಲ್ಲ ಅವ್ರಿಗೆ ಕ್ರಮ ಇಲ್ಲ. ಅವ್ರಿಗೆ ಮಾಡ್ಬೇಕಲ್ಲ ಜಿಲ್ಲಾ ಬ್ಯಾನ ಅಂತ ಅಲ್ಲ ಮಾಡ್ಬೇಕು. ಮತ್ತೆ ಇವ್ರಿಗಟ್ಟ ಯಾಕೆ ಮಾಡ್ಬೇಕ್ರಿ? ನಾವು ನೋಡ್ರಿ ಸಮರ್ಥನೆ ಮಾಡ್ಕೊಳ್ಳೋ ಮುಂದೆ ಹೆಚ್ಚುಕೊಮ್ಮೆ ಆಗಿರ್ತಾವ್ ಅಂತವ್ರನ್ನೆಲ್ಲ ಸಾಕಷ್ಟು ರಾಜ್ಯದೊಳಗ ಆದವ್ರನ್ನ ಮುಚ್ಕೊಂಡು ಸುಮ್ ಕೂತ ಸರ್ಕಾರ. ಇವ್ರಿಗಟ್ಟ ಯಾಕಾದ ಶಿಕ್ಷೆ? ಇವ್ರಿಗಷ್ಟ ಯಾಕ್ರಿ? ರಾಜಕಾರಣಿಗಳು ಮಾಡಿದ್ರೆ ಸರಿ, ಅವ್ರಿಗೆ ಮಾತಾಡೋ ಮುಂದೆ ತಪ್ಪಾರ. ಸ್ವಾಮೀಜಿ ಆದವರು ಗುರುಪೀಠದಾಗಿದ್ದವರು ಮಾತಾಡ್ಬೇಕಂತ ಅಲ್ಲ ಆಕ್ರೋಶ ನೋಡ್ರಿ. ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡಿದಾಗ ಆಕ್ರೋಶಕೊಂಡು ಮಾತಾಡಿದಾರ ಅವ್ರು. ಈ ಮಠಗಳು ಮಂದಿರಗಳು ಇರ್ಬೇಕಾಗಿದ್ದ ಧರ್ಮವನ್ನ ಉದ್ಧಾರ ಮಾಡ್ಲಿಕ್ಕೆ ವಿನಃ, ಎತ್ತಿ ಹಿಡಿಲಿಕ್ಕೆ ವಿನಃ ಯಾರಿಗೋ ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗುದಲ್ಲ ಅನ್ನುವಂತ ದೃಷ್ಟಿಯೊಳಗೆ ಅವ್ರು ಹೇಳಿದಾರ. ಧನ್ಯವಾದ. ಈ ಮುಸ್ಲಿಮರ ರಕ್ಷಣೆ ಮಾಡಿದ ಶಿವಾಜಿ ಅವ್ರು ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಒಗಿತಾರೆ ಅಂದ್ರೆ ಯಾವ ಮಟ್ಟಕ್ಕೆ ದೇಶದ್ರೋಹಿಗಳು ಈ ದೇಶದಲ್ಲಿ ಇದಾರ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಕೇವಲ BJP ಅವರು ಸಂಘ ಪರಿವಾರದ ಅಷ್ಟ ಅಲ್ಲ, ಎಲ್ಲರಿಗೂ ಬದುಕಿಲ್ಲ. ನಿಮ್ಮ ಜೊತೆ ನಾವು ಸಹಿತ ದಪನ ಆಗ್ಬೇಕಾಗೈತಿ. ಅದನ್ನ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ್ಕೊಂಡು ಇದನ್ನ ಪ್ರತಿಭಟನೆ ಮಾಡಿ ಅವ್ರನ್ನ ಖಂಡಿಸುವಂತ ಕೆಲಸ ಮಾಡಬೇಕು. ಸರ್ಕಾರದ ನೀತಿಯನ್ನು ಖಂಡಿಸುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಈ ಪೊಲೀಸ್ ವ್ಯವಸ್ಥೆನೂ ಸಹಿತ ಅವ್ರಿಗೆ ಈಲ್ಡಾಗ್ಯದ. ಅವ್ರ ಮಸೂತಿ ಒಳಗ ನೂರಾರು ಸಂಖ್ಯೆಯಲ್ಲಿ ಕೂಡಿದಾರ. ಅವ್ರ ಗದ್ದಾ ತುಟಿ ಹಿಡಿದು ಕನ್ವಿನ್ಸ್ ಮಾಡ್ಲಾಕ್ ಹೋಗ್ತಾರೆ, ಲಾಠಿ ಚಾರ್ಜ್ ಮಾಡ್ಬೇಕಲ್ಲ. ಈ ಅವ್ರಿಗೆ ಒಂದ್ ವೇಳೆ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗಲಭೆಗನ ಹತ್ತಿಕ್ಬೇಕು ಅನ್ನುವಂಥದ್ದು ಮಸೂತಿ ಒಳಗೆ ಪ್ರಾರ್ಥನೆ ಮುಗಿದ ನಂತರ ತಾಸಿನ ಮೇಲೆ ಕೂಡ್ಯಾರ. ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಓಡಿಸಬಹುದಾಗಿತ್ತು, ಅದನ್ನ ಮಾಡಿಲ್ಲ. ಯಾಕಂದ್ರೆ ಸರ್ಕಾರನೂ ಸಹಿತ ಅವ್ರ ಕೈ ಜೋಡಿಸೈತೆ ಅನ್ನುವಂಥದ್ದನ್ನು ನಾನು ಖಂಡನೆ ಮಾಡ್ತೀನಿ. ಇಲ್ಲಿ ಈಗ ನಾವು ಬಾಲಿಸ್ತಾನ ಹೇಳ್ತಾರೆ, ಅದ್ರಾಗ ರಾಜಕೀಯ ಇತ್ತು, ರಾಜಕೀಯ ಪ್ರೇರಿತ ಅನ್ನುವಂಥದ್ದು ನಮ್ಮ ಜಿಲ್ಲಾ ಮಂತ್ರಿ ಹೇಳ್ತಾರೆ. ಏನು ರಾಜಕೀಯ ಇತ್ತು ಅದ್ರೊಳಗೆ? ಯಾರು ನಾವೆಲ್ಲ MLA ಗಳು ಅಲ್ಲಿ ಹೋಗಿದೀವಿ ಅವ್ರಿಗೆ ನಾವು ಅವ್ರ ವಿರುದ್ಧ ನಾವು ಘೋಷಣೆ ಮಾಡಿವ? ಶಿವಾಜಿನ ಯೂಶುವಲಿ ಎಲ್ಲ ಕಡೆ ನಡೀತೈತಿ. ಅವ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ದೇಶದಾಗ ಆಗಿವೆ ಅಂತ ಹಿಂದೂ ಧರ್ಮ ಇಟ್ಟಾರು ಉಳ್ದದ. ಇಲ್ಲಿಗೆ ಅದು ಉಳಿತಿದ್ದಿಲ್ಲ.